ನಿಂಗೆ ನಾವು ಹಿಂಗೆ ಇಟ್ಬಿಡೋಣ ಅಂತ ಅನಿಸ್ತೈತೆ ನೋಡ್ಲಿ ನಂಗೆ. ಹ್ಞೂ ಹಿಂಗೆ ಬಿಟ್ರೆ ಮನೆಗೆ ಹೆಂಗೆ ಹೋಗೋದು ಮಾವ? ಮನೆಗೆ ಯಾಕೆ ಬೇಕು ಬಿಡ್ಲೆ, ಇಲ್ಲೇ ಎಂಜಾಯ್ ಮಾಡ್ಕೊಂತೀರೋಣ. ಎಷ್ಟು ಮಸ್ತ್ ಅನ್ಸತ್ತಲ್ಲ. ಇಷ್ಟು ತನ ನೀರಾಗ ಆಡಿದ್ವಿ, ಇಲ್ಲಿ ಬಂದು ಈಗ ಕೇರಿ ದಂಡ್ಯಾಗ ಬಂದು ಕುಂತೇವಿ. ಏನು ಮಸ್ತ್ ಐತಲ್ಲ. ಹ್ಞೂ. ಹ್ಞೂ ಕಣ್ ಮಾವ, ಮಸ್ತ್ ಐತೆ. ಮನೆಗೆ ಹೋದ್ರೆ ಆ ದರಿದ್ರ ಹಂದಿ ಮುಖನ ನೋಡ್ಬೇಕು. ಅದಕ್ಕೆ ನಿನ್ನಂತ ಮಹಾರಾಣಿ ಮುಖ ನೋಡ್ಕೊಂತ ಇಲ್ಲೇ ಇರೋಣ ಅಂತ ಅನಿಸ್ತೈತಿ. ನಿಂಗಿ ನಿನ್ನ ಮ್ಯಾಲಂಗ ಮನಸ್ಸಾಯ್ತೆ, ಯಾಕ ನಾಚತೀಯ ನನ್ನ ಹುಡುಗಿ, ಅತ್ತ ಇತ್ತ ಓಡಬೇಡ ಬಾರ ಬೆಡಗಿ. ಹೋಗ್ ಮಾಮ, ನೀನು ಮಾತಾಡೋ ಕರ್ತಕ್ಕೆ ನಂಗೆ ನಾಚಿಕೆ ಆಗ್ತೈತಿ. ನಿಂಗಿ ನಿನ್ನ ನೋಡ್ತಾ ಇದ್ರೆ ನಿನ್ನ ನೋಡ್ತಾನೆ ಇರ್ಬೇಕಂತ ಅನ್ಸಾತೈತಿ. ನನ್ನ ನೋಡ್ಕೊಂತ ಕುಂತ್ರೆ ನೀನು ಹೆಂಡತಿ ನಿಮ್ಮ ಅವ್ವ ಓಡಿ ಬರ್ತಾರೆ ಇಲ್ಲಿ. ಅದಕ್ಕೆ ಒಂದು ಕೆಲಸ ಮಾಡ್ಬೇಕಂತ ಮಾಡಿ ನಿಂಗಿ. ಏನು ಮಾವ? ನಾನು ನನ್ನ ಹೊಲ ಮಾರಿ ನಿನ್ನ ಜೊತೆ ಓಡ್ ಬಂದ್ಬಿಡ್ಬೇಕು ಅನ್ಕೊಂಡೇನಿ. ನನ್ನ ಆಸೆ ನೆರವೇರಿಸ್ದಂಗೈತೆ. ಹ್ಞೂ, ನಾನು ಹಾಕಿದ ಬಲಿಗೆ ಬಿದ್ದಂಗಾರ. ಇವನು ಹೊಲ ಮಾರೋದಲ್ಲ, ಇವನು ಹೊಲ ಎಲ್ಲ ನನ್ನ ಹೆಸ್ರಿಗೆ ಹಚ್ಬೇಕು. ಇವನು ಹೊಲ ಎಲ್ಲ ನನ್ನ ಹೆಸ್ರಿಗೆ ಬತ್ತಂದ್ರೆ ನನ್ನ ಕಾಲಾಗಿನ ಧೂಳಿಗೂ ಸಮ ಇಲ್ಲ ನಾಯಿ. ಬೇಡ್ಕನ್ ಮಾವ, ಹೊಲ ಮಾರಬೇಡ, ಬೇಡ ಅದು. ಎಲ್ಲ ವಿಷಯ ಗೊತ್ತಾದ ನಿಮ್ಮ ಅವ್ವ ಬಂದು ನನ್ನ ಬೈತಾಳೆ. ಬೇಡ್ಕನ್ ಮಾವ, ಬೇಡ. ಬ್ಯಾಡ್ಯಾಕಂತಿಲ್ಲ. ನಾನು ಇಷ್ಟಪಡ್ತಾ ಇದ್ದೀನಿ, ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತಾ ಇದ್ದೀನಿ. ಆ ಹಂದಿನ ತಂದು ಕಟ್ಟಿಲ್ಲ ನಮ್ಮವ್ವ. ಆದರೂ ಹೆಂಗೋ ನಮ್ಮ ಅವ್ವನ ಕಷ್ಟಕ್ಕೆ ನನಗೇನು ಮಾಡೋರು ಗೊತ್ತಾಯ್ತೇನ. ಆಕೆ ಜೊತೆ ಜೀವನ ಮಾಡ್ಬೇಕಂತ ಅದೇನೋ ಗೌಂಟಿ ಇದನ್ನ ಬಿಯರ್ ತೊಗೊಂಬಂದು ಅರ್ದು ನನಗೆ ಹಾಕಿದಾಳ. ಯವ್ವ ಏನು ಮಾಡ್ತೀನಿ, ನಮ್ಮ ಅವ್ವ ಹಿಂತಾಕಿ ಏನು ಅಂತದ್ದು ಕಂಡಿದ್ದಾಳೋ ಏನೋಕೆ ಅಂತೇಳಿ. ಆದ್ರೂ ಮಾವ, ಅದೆಂತ ಗಂಟಿ ಇದನ್ನ ಬೇರೆ ತಂದು ಹಾಕಿದ್ಲು ನಿಮ್ಮವ್ವ. ನೀನು ಒಲ್ಲೆ ಅಂದ್ರೂ ಆಕೆ ಜೊತೆ ಸಂಸಾರ ಮಾಡುವಂಗ ಎರಡು ಮಕ್ಳು ಹೆಂಗದು ಮತ್ತೆ? ಅದೇನೋ ನಿಂಗೆ ನನಗೂ ಗೊತ್ತಿಲ್ಲ. ಅದು ಅದೇನು ಬೇರೆ ಹಾಕಿದ್ಲು ಗೊತ್ತಿಲ್ಲ. ಆಕೆ ನೋಡಿದ್ರೆ ಆಕೆ ಹತ್ರ ಹೋಗ್ಬೇಕಂತ ಅನಿಸ್ತಿತ್ತು ಅಂತ ಬೇರೆ ಹಾಕಿದ್ಲು. ನಿಮ್ಮ ಅವ್ಗೆ ಆಕಿನ ಕಂಡ್ರನೇ ಇಷ್ಟ ಇಲ್ಲ, ಮತ್ತೆ ಯಾಕೆ ಹಂಗೆ ಮಾಡ್ತಾಳ? ಅಲ್ಲ ಆಕಿನ ಅಷ್ಟು ಕಾಡ್ತಾಳ, ಮತ್ತೆ ಅಕ್ಕಿ ಹಾಕ್ಬೇಕು. ಆಕೇನು ಭಾಳ ಒಳ್ಳೆಕಂತ ಹೇಳಿದ ಮಾತು ತಿಳ್ಕೊಂಡು ಬಿದ್ದಿರ್ತಾಳಂತ. ಅಂತ ಸೊಸೆ ಸಿಗಲ್ಲಂತ. ಅದಕ್ಕಾಗಿ ಅಂತಂದು ನನಗೆ ಗಂಟು ಹಾಕಿದಾಳ. ಇರ್ಲಿ ಬಿಡು ಮಾವ, ಆಕೆ ಗಂಟು ಹಾಕಿದ್ರೆ ಹಾಕೊಳ್ಳಕ್ಕ. ನಾನು ನಿನ್ನ ಜೊತೆಗಿದ್ದೀನಲ್ಲ, ನಿನ್ನ ಖುಷಿಗೆ ನಾನಿದ್ದೀನಲ್ಲ, ಸಾಕಲ್ವ ಮಾವ? ಅದೇ ಒಂದು ಖುಷಿ. ಆಯ್ತು ತಗೋ, ಹೇಳೇನು ಆತು, ಹೊತ್ತು ಹೋತು, ಬರ್ತೇನೆ ನಾ. ಏನು? ಹ್ಞೂ ಮಾವ, ಮತ್ತೆ ನಾಳೆ ನನಗೆ ಇಲ್ಲಿ ಅಲ್ಲಿ ಬರೋಕ್ಕೆ ಹೇಳ್ಬೇಡ, ನಾ ಡೈರೆಕ್ಟ್ ಗುಡಿಸ್ಲಿಗೆ ಬಂದ್ಬಿಡ್ತೇನೆ. ಆಯ್ತು ತಗೋ, ಬರ್ತೀನಿ. ಹ್ಞೂ. ಬರ್ಲಾ ನಿಂಗೆ? ಹ್ಞೂ ಮಾವ. ನಿಂಗೆ ನೀನು ಬಿಟ್ಟು ಹೋಗೋಕ್ಕಾಗತ್ತು. ಹೋಗಿ ಮಾವ, ಮತ್ತೆ ನಾಳೆ ಬರುವಂತೆ, ಭಾಳ ಹೊತ್ತಾತು. ಹ್ಞೂ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಈ ಕಥೆಯಲ್ಲಿ ಬರುವ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕವಾಗಿರುತ್ತದೆ. ಇದು ಯಾವ ವ್ಯಕ್ತಿಗಾಗಲಿ ಯಾರ ಕಥೆಗಾಗಲಿ ಸಂಬಂಧಿಸಿದ್ದಲ್ಲ. ಕಥೆ ಇನ್ನೂ ಮುಂದುವರಿಯುತ್ತೆ, ನೋಡ್ತಾ ಹೋಗಿ. ಯಾರೆಲ್ಲ ಏನಾದರೂ ಅನಿಸಿಕೆಗಳಿದ್ದರೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಕಮೆಂಟ್ ಮಾಡಿ. ಇವತ್ತು ವಿಡಿಯೋ ಹಾಕೋಕ್ಕೆ ಲೇಟ್ ಯಾಕಂತಂದ್ರೆ ಬೆಳಗ್ಗೆಯಿಂದ ಟ್ವಿನ್ ಕ್ರಾಫ್ಟ್ ಆ್ಯಪು ಓಪನೇ ಆಗ್ತಾ ಇರಲಿಲ್ಲ. ನಿನ್ನೆ ವಿಡಿಯೋ ಮಾಡಿದ್ದಿತ್ತು, ಆಮೇಲೆ ಬೆಳಗ್ಗೆ ಹೋದ ತಕ್ಷಣ ಒಂದು ವಿಡಿಯೋ ಮಾಡಿದೆ. ಅದನ್ನು ಕುಡಿಸಿ ಮಿಕ್ಸ್ ಮಾಡಿ ಹಾಕಿದೆ. ಆಮೇಲೆ 11 ಗಂಟೆ ನಂತರ ಟ್ವಿನ್ ಕ್ರಾಫ್ಟ್ ಆ್ಯಪನ್ನ ಓಪನ್ ಮಾಡ್ತಾ ಇದ್ದೀನಿ. ಏನು ಮಾಡಿದ್ರೂ ಓಪನ್ ಆಗಲಿಲ್ಲ. ಅದು ಯಾಕೆ ಹಂಗಾಯ್ತೋ ಗೊತ್ತಿಲ್ಲ. ನಾಟ್ ನೆಟ್ವರ್ಕ್ ಸರ್ವಿಸ್ ಅಂತ ತೋರ್ಸಕತ್ತು. ತಲೆ ಕೆಟ್ಟು ಹುಚ್ಚಿಡ್ದು ಊಟ ಬಿಟ್ಟು ಚಾನು ಕುಡಿದೆ. ಏನು ಕೆಲಸ ಮಾಡ್ದೇನೆ ಅದನ್ನೇ ಓಪನ್ ಮಾಡೋದು ಇನ್ಸ್ಟಾಲ್ ಮಾಡೋದು ಮಾಡ್ಕೊತ ಕುಂತ್ಬಿಟ್ಟೆ. ಬೇಜಾರಾಗಿ ಗುದ್ದಾಡಿ ಫೋನ್ ಸ್ವಿಚ್ ಆಫ್ ಮಾಡೋದು ಆನ್ ಆಫ್ ಮಾಡೋದು ಮಾಡಿದೆ. ಆಮೇಲೆ ಈಗ ಅದು ಎಷ್ಟು ಗಂಟೆಗೆ 7:15 ಬಂತು, ಅದು ಆ್ಯಪ್ ಓಪನ್ ಆಯಿತು. ಅದಕ್ಕೂ ಏನು ದುಡ್ಡು ಕಟ್ಟಬೇಕಾಗಿತ್ತು, ದುಡ್ಡು ಕಟ್ಟಿದೆ. ದುಡ್ಡು ಕಟ್ಟಿದ ಮೇಲೆ ಅದು ಆ್ಯಪ್ ಓಪನ್ ಆಯಿತು. ಇನ್ನೂ ನಂದು 2 ವಾರ ಟೈಮಿಂಗ್ ಇತ್ತು. ಆದ್ರೂ ಏನು ಅದು ಆ್ಯಪ್ ಬಂದ್ ಮಾಡಿದ್ರು. ಮತ್ತು ನಾನು ಅದಕ್ಕೆ ದುಡ್ಡು ಕಟ್ಟಿ ಮತ್ತೆ ಅದನ್ನೇ ತೊಗೊಂಡೆ. ಈಗ ಅದನ್ನ ತೊಗೊಂಡು ಮತ್ತೆ ಎಲ್ಲ ಕ್ಯಾರೆಕ್ಟರ್ಗಳು ಎಲ್ಲ ಡಿಲೀಟ್ ಆಗಿದ್ದು. ನಾನು ತೊಗೊಂಡಂಥ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಡಿಲೀಟ್ ಆಗಿದ್ದು. ಅದು ಹೇಗಿರ್ತವೆ ಅನ್ನೋದನ್ನ ನನ್ನ ಕಲ್ಪನೆಯನ್ನು ನಾನೇ ಮಾಡಿಕೊಂಡು ಮತ್ತೆ ಕ್ಯಾರೆಕ್ಟರ್ಗಳನ್ನೆಲ್ಲ ರೆಡಿ ಮಾಡಿ ಈಗ ನೀವು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು 10 ಗಂಟೆಗೆ ನಿಮಗೆ ವಿಡಿಯೋ ಅಪ್ಲೋಡ್ ಆಗ್ತಿರ್ಬೋದು. ಕ್ಷಮೆ ಇರಲಿ ಲೇಟ್ ಆಗೋದಕ್ಕೆ ಅಂತ ಹೇಳ್ತೀನಿ. ಬರೀ ವಿಡಿಯೋ ಮುಂದುವರಿಸ್ತೀನಿ. ಏನೋ ಹತ್ತಿದಂಗೆ ವಾಸನೆ ಬರ್ತದಲ್ಲ. ಏ ಹುಚ್ಚು ಮೂಳಿ ನೀಲಾ. ಓಹೋ, ಯಜಮಾನ್ರು ಬಂದ್ರೇನ್ರಿ? ಹಾಂ ಬಂದೇನಿ. ಏನು ಮಾಡಕತ್ತಿ ಅಡುಗೆ ಮನೆ ಕುತ್ಕೊಂಡು? ಏನು ಮಾಡಲಿ, ಅಡುಗೆ ಮಾಡೋದು, ಭಾಂಡೆ ತಿಕ್ಕೋದು, ಕಸ ಹೊಡೆಯೋದು, ಒಗ್ಯಾನ ಒಗೆಯೋದು. ಕಟ್ಟಿಗೆ ಇಲ್ಲಂದ್ರೆ ಕಟ್ಟಿಗೆ ತರೋದು, ಹೊಲಕ್ಕೆ ಹೋಗೋದು, ಮಕ್ಕಳು ತೊಳೆಯೋದು, ಓದಿಸೋದು, ಜಳಕ ಮಾಡಿಸೋದು, ಅರಬಿ ಹಾಕೋದು, ಕ್ವಾನಿಗಳು ಸಾರಿಸೋದು, ಕಲ್ಲುಗಳು ಒರೆಸೋದು, ಗಂಡನ ಅರಬಿ ಒಗೆಯೋದು, ಅತ್ತಿ ಸೇವಾ ಮಾಡೋದು, ಗಂಡನ ಕಾಲು ಹೆಚ್ಕೋದು, ಮಕ್ಕಳ ಸೇವಾ ಮಾಡೋದು. ಇದನ್ನ ಅಲ್ರಿ, ಮತ್ತಿನ್ನೇನು ಮಾಡ್ತಾನು? ಏಯ್ ಮಂಕದಿನ್ನೆ, ಇದಕ್ಕೆ ಹುಚ್ಚು ಕತ್ತಿ ಮಾಡತಿ? ಹಾಂ ಹುಚ್ಚಿಗೆ ಸತ್ತೈತೆ ನನಗೆ. ಏನು ಹೇಳತ್ತಾನ? ಏನು ಮಾಡಕತ್ತಿ ಅಡುಗೆ ಮನೆ? ಏನು ಮಾಡಲಿ, ಕಾಣುವತ್ತು ಕಣ್ಣ ಹೆಂಗೆ ಕಂಡಿತು ಪಾಪ. ನನ್ನ ಮೇಲೆ ಹೆಂಗೆ ಕಾಣ್ಬೇಕು ನಿಮಗೆ ಕಣ್ಣು? ನನ್ನ ಮೇಲೆ ಕಣ್ಣು ಕಾಣೋದಿಲ್ಲ ನಿಮಗೆ? ಒಂದು ಕಪಾಳ ಗೆಡ್ಡಿ ಕೊಟ್ಟನೆ ಅಂದ್ರೆ ಗೆಡ್ಡೆ ತಿರುಗ್ತತಿ. ಏನು ನೆಟ್ಟಿಗೆ ಹೇಳ್ತೀವಿ ಕೊಡ್ಲಿ ಮಸಳಿಗೆ ಎತ್ಕೊಂಡು. ಕೊಡಬರಿ, ಅದೊಂದು ಉಳ್ದೈತಿ. ಮೊನ್ನೆ ಕೊಟ್ಟು ಕಳಿಸಿದ್ರಿ, ಮತ್ತೇನೋ ಪ್ರೀತಿಲೇ ಕರೆಯಾಕೆ ಬಂದಾರಂತ ನಾವು ಓಡಾಡಿ ಬನ್ನಿ. ಇನ್ನೇನು ಮಾಡೋದು? ಏ ಹುಚ್ಚುಮುಳ, ಅಲ್ಲಿ ನೋಡ ಊರು ಹುಚ್ಚುಮುಳ ಎಲ್ಲ ಪಲ್ಯ ಹೊತ್ತು ಹೋಗತ್ತ ನೋಡ ನೀನು ಹುಚ್ಚುಮುಳ.
ನನ್ನ ಭಾಳ ಹೊತ್ತಿ ಹುರ್ಕಾಡ್ಲಾಗೈತಿ. ಈ ಪಲ್ಯ ಏನು ಮಾಡೋದು? ಈಗೇನೋ ಹೋಗೋದ ಬಂದೈತೆ ಕಪ್. ಈಕಿಗೆ ಸುಡು ಸುಡು ಬೆಂಕಿ ಕಟ್ಟಿಗೆ ತೊಗೊಂಡು ಬಿಡ್ತಾನೆ ಕಪ್. ಸುಡು ಸುಡು ಬೆಂಕಿ ಕಟ್ಟಿಗೆ ಅಲ್ಲ, ಬೆಂಕಿ ಕೆಂಡ ತೊಗೊಂಡು ಮ್ಯಾಲೆ ಸುರಿದ್ರು ನನಗೇನೂ ಆಗಲ್ಲ. ದೊಡ್ಡ ಸೀತಾಮಾತೆ. ಪತಿವ್ರತೆ ನೀನು. ಪಾಪ ನಿನಗೆ ಇದಾಕೈತಿ. ಆಕೆ ಸೀತಾಮಾತೆ ದೇವ್ರಾಕಿ. ನೀನು ಒಂದು ಹುಲ್ಲಕ್ಕೆ ಕಡ್ಡಿ ನನ್ನ ಸಮಾನಿ. ಹಂದಿ ಅಂತಕಿನ ಎಲ್ಲಿಂದ ಕುಂತಿದ್ದು ನನಗೆ. ಇಲ್ಲೇ ಕುಂತೇನಲ್ಲ, ನೀವೆಲ್ಲಿಂದ ಕುಂತಿದ್ರು ನನಗೆ, ನಾನು ನಿಮ್ಗೆ ಅಲ್ಲಿಂದನೇ ಕುಂತೇನ್ರಿ. ಬಂದ್ಯಪ್ಪ ಮಗನ, ನೋಡಪ್ಪ ನೋಡ, ನೀನು ಹಿಂದೆ ಏನು ಮಾತಾಡತ್ತಾಳು. ಅಡುಗೆ ಮನ್ಯಾಗ ಜಟ್ರ ಕೂದ್ಲಾ ಬಿಟ್ಕೊಂಡು ಕುಂತಾಳು. ಮಧ್ಯಾಹ್ನ ಕಟ್ಟಿಗೆ ಹೋಗಿ ಬಂದಾಗಿಂದನು ಹಿಂಗೆ ಜಟ್ರ ಕೂದ್ಲಾ ಬಿಟ್ಕೊಂಡು ಕುಂತಾಳು ಮನ್ಯಾಗ. ಏನು ಬೇ, ಏನಾಗೈತಿ ಈಕಿಗೆ? ಹುಚ್ಚಿಗತಿ ಮಾತಾಡ್ತಲ್ಲ. ಹುಚ್ಚಿಗತೆ ಏನ ಹುಚ್ಚೆ? ನೋಡು ನನ್ನ ಹಣೆ ಬರ ಎಂತಾದು. ಈ ಹೊಲಸ ಹುಚ್ಚಿನ ತೊಗೊಂಬಂದು ನನಗೆ ಗಂಟಾಕಿದಿ. ಎಣ್ಣೆ ಕಾಸ್ಕೊಂಡು ಬಂದ ಕಾಲು ಹೊತ್ತಾನಕೀಗ ನನಗೆ. ನಾ ಹೇಳ್ತಾನೆ ಹೋಗಪ್ಪ. ಹೇಳಿ ಕಳಿಸ್ಬೇಕ. ನನ್ನ ತಲೆನೂ ಸತ್ತಲ್ಲ ಬಿಸಿಲಾಗ. ಹೊಲಕ್ಕೆ ಹೋಗಿ ಬಂದು ಒಂದಿಟ್ಟು ಎಣ್ಣೆ ಕಾಸಿ ತಂದು ಮೈಗೆಲ್ಲ ಹಚ್ಚನು. ಆತು ತಗೋಪ್ಪ, ಹೇಳ್ತಾನೆ ಹೋಗಿ. ಮಕ್ಕ ಮಕತ್ತು ಏನಾಗೈತ್ಲಿ ನಿನಗೆ? ಹಿಂಗೆ ಯಾಕೆ ಮಾಡತ್ತಿ? ಮಧ್ಯಾಹ್ನ ಹಂಗೆ ಮಾಡಿ ನನ್ನ ಕಡೆಯಿಂದ ಹೊಡ್ಸ್ಕೊಂಡಿದಿ. ಆವಾಗಿಂದ ನೋಡಕತ್ತಾನೆ ಎದ್ದು ಹೋದಕ್ಕೆ ಈಗ ಬಂದು ಏನದು? ಒಲಿ ಮೇಲೆ ಸಾರು ಕುದಿಯ ಕುಟ್ಟಿ ಅದು ಒಂದೀಟ್ರ ಅರು ಐತಿ. ಹಿಂದೆ ನೋಡು ಪಲ್ಯ ಹೊತ್ತಿಸಿ ನಾರ್ಸತ್ತಿದಿ. ಏನಾಗೈತಿ ಹೇಳಿ ನನಗೆ? ಏನಾಗಬೇಕು ಅದೇ ಆಗೈತಿ. ಜೀವನದಾಗ ಬ್ಯಾಡಾಗಿದ್ದೇ ಆಗೈತಿ. ಹೋಗು ನಾಯಿಗತೆ ಬಾಯಿ ಮುಚ್ಕೊಂಡು ಹೋಗಿ ಅವಾಗ ಕಾಲಿಗೆ ಎಣ್ಣೆ ಹಚ್ಚೋಗು. ನಾಯಿಗತೆ ಏನು? ನಾಯಿನರಿ ನಾನು, ಈ ಮನಿ ನಾಯಿ. ನೀವು ಕರೆದ್ರು ವಾವ್, ಅವ್ರು ಕರೆದ್ರು ವಾವ್. ಚೀಚೆ, ಈ ಹುಚ್ಚಿ ಜೊತೆ ಮಾತಾಡ್ದು ನನ್ನ ತಲೆ ಕೆಡ್ತತಿ. ಒಪ್ಪನತ್ ನನ್ನ ಭಾವನೆಗಳು ಯಾರು ಅರ್ಥ ಮಾಡ್ಕೋತಾ ಇಲ್ಲ. ನಾ ಹುಚ್ಚಿ ಅಂತ ಹುಚ್ಚಿ ಒಡೆದು ಹೇಳಕ್ಕಾಗ್ತಾ ಇಲ್ಲ. ಒಡೆದು ಹೇಳಿದ್ರೆ ಒದಿ ಬೀಳ್ತಾವ, ಬಿಟ್ರೆ ಬಂದೇನ ಎಣ್ಣೆ ತೊಗೊಂಡು. ಬನ್ರಿ. ಜಟ್ರ ಗುದ್ಲ ಬಿಕ್ಕೊಂಡು ಬಾ. ನನ್ನ ಮುಂದೆ ತೊಗೊಂಡು ಬಂದು ಜಟ್ರ ಗುದ್ಲ ಜಗ್ಗೆ ಬಿಡ್ತಾನ ಅವನು. ಯಾರು ನೀನು? ನಿನ್ನ ಮನಸ್ಸು ನನ್ನ ಮನಸ್ಸ. ಏನು ಮಾಡ್ಲಿ ನನ್ನ ಮನಸ್ಸನ್ನು ತಗೊಂಡು? ನೀನು ಹಿಂಗೆ ಹಂಚ್ಕೊಂತ ಕುಂತ್ರ ನೀನು ಬಾಳೆ ಆಗಂಗಿಲ್ಲ. ಎದುರಿಸೋರ್ನ ಎದುರಿಸೇ ತೋರಿಸು. ಏಳು ಮೇಲೆ ಎದ್ದೇಳು. ಹಿಂಗೆ ಅಳಮುಂಜೆ ಕುಂತ್ರೆ ನಿನ್ನ ಮಕ್ಕಳ ಗತಿ ಏನು? ಮುಂದೆ ನಿನ್ನ ಜೀವನದ ಗತಿ ಏನು? ನಿನ್ನ ಗಂಡ ಎಲ್ಲ ಮಾರ್ಕೊಂಡು ಎಲ್ಲ ಕೊಟ್ಟು ಅವಳ ಜೊತೆ ಓಡೋಗ್ಬಿಟ್ರೆ ನಿನ್ನ ಮಕ್ಕಳನ್ನ ನಾಳೆ ನೋಡ್ಕೋತಾರೆ ಯಾರು? 2 ಮಕ್ಕಳನ್ನ ಹಡ್ದಿಟ್ಟಿದಾನಂದ್ರೆ ಸಾಕಕ್ಕೆ ಗೊತ್ತಿಲ್ವಾ? ಏಳು ಮೇಲೆ. ಎದ್ರೆ ನಡಾನೇ ಮುರಿತಾನೆ. ಎದುರ್ಸಿ ನಿಲ್ಲು ಅಂತ ಹೇಳ್ತಾ ಇದ್ದೀನಿ. ನಡ ಯಾಕೆ ಮುರಿಸ್ಕೋತೀಯ? ನಡ ಮುರಿಸ್ಕೋಬೇಡ, ಎದುರ್ಸಿ ನಿಲ್ಲು. ತಿರುಗೇಟು ಕೊಡು, ಆವಾಗಲೇ ಗೊತ್ತಾಗೋದು. ನೀನೇನು ಮನಸ್ಸು ಹೇಳ್ಬಿಟ್ಟು ಹೋಗ್ತೀಯ, ಆಮೇಲೆ ಬಡಿಸ್ಕೊಳ್ಳು ನನ್ನ ಮೈ. ನಿನ್ನ ಮೈ ಆಗಲಿ ನನ್ನ ಮೈ ಆಗಲಿ ಎಲ್ಲ ಒಂದೇ. ನನ್ನ ಮನಸ್ಸಾಗಲಿ ನಿನ್ನ ಮನಸ್ಸಾಗಲಿ ಎಲ್ಲ ಒಂದೇ. ನೋಡು, ಧೈರ್ಯವಾಗಿರು. ನಿಮ್ಮತ್ತೆ ಮಾತಿಗೆ ಎದುರು ಉತ್ತರ ಕೊಡು. ನಿನ್ನ ಗಂಡನ ಮಾತಿಗೆ ಎದುರು ಉತ್ತರ ಕೊಡು. ನಿನ್ನ ಗಂಡ ಹೊಡೆಯಕ್ಕೆ ಬಂದರೆ ತಿರುಗಿಸಿ ಹೊಡಿ. ಯಾಕೆ ಅಂಜತೆ ನಿಂದಿರ್ತೀಯ? ತಿರುಗಿಸಿ ನಿಂತ್ರೇನೆ ಬಾಳೆ ಆಗೋದು. ಒಂದಂದ್ರೆ ಎರಡನ್ನು. ನಿಂಗಿ ಜುಟ್ಟ ಹಿಡಿದು ಬಡಿ. ಅಲ್ಲ, ಅವ್ನು ನಿಂಗಿನೇ ಪ್ರಾಣ ಅನ್ಕೊಂಡಿರುವಾಗ ನಾನು ಹೋಗಿ ಹೊಡೆಯಕ್ಕಾಗತ್ತಾ? ಗಂಡಸನ ಎದುರಕ್ಕೊಳಕ್ಕಾಗತ್ತಾ? ಅವನು ಬೇರೆದವ್ರ ಗಂಡಸಲ್ಲವಲ್ಲ, ನೀನು ಗಂಡ ತಾನೇ. ನೀನು ಈ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂದರೆ ನಿನ್ನ ಬಾಳೆ ಎಕ್ಕುಟ್ಟು ಹೋಗುತ್ತೆ. ಎಲ್ಲಿ ಹೋದೆ ನೀನು? ಎಲ್ಲಿ ಹೋದೆ? ಎಲ್ಲಿ ಮಾಯವಾದೆ ಇದೆ? ಅಯ್ಯೋ ದೇವ್ರೆ, ಏನಾಗ್ತಾ ಇದೆ ನನಗೆ? ನನಗೆ ಹುಚ್ಚು ಹಿಡಿತಾ ಇದೆ. ಏನಾಗ್ತಾ ಇದೆ? ಆಯ್ತು, ಅವಳು ನನ್ನನ್ನು ಎಚ್ಚರಿಸಕ್ಕೆ ಬಂದಿದ್ಲು. ಆಯ್ತು, ಎದ್ದು ಹೋಗ್ತೀನಿ. ಯಾರು ಏನಂದ್ರೂ ಎದುರು ಉತ್ತರ ಕೊಡ್ತೀನಿ. ನನ್ನ ಜೀವನ ನಾನು ನೋಡ್ಕೋಬೇಕು, ನನ್ನ ಮಕ್ಕಳನ್ನ ನಾನು ಜೋಪಾನ ಮಾಡ್ಕೋಬೇಕು. ಈ ರೀತಿ ಹಂಚ್ಕೊಂತ ಕುಂತ್ರೆ ನನ್ನ ಬಾಳೆ ಆಗಲ್ಲ. ನಾನು ಸುಂದರಿಯಾಗಿ ಕಾಣ್ತೀನಿ, ಚೆನ್ನಾಗೇ ರೆಡಿ ಆಗ್ತೀನಿ. ಏನು ಮಾಡ್ತಾನೆ ನಾನು ನೋಡ್ತೀನಿ. ಬಂದೇನೆ, ಬರ್ತಾ ಇದ್ದೀನಿ ಇರ್ರಿ. ಇನ್ನು ನಾನು ರೆಡಿಯಾಗಿ ಹೋಗಿ ಬರ್ತೀನಿ. ಹಂಗೆ ಹೋಗಲ್ಲ ಅವನ ಮುಂದೆ. ಎಣ್ಣೆ ಹಚ್ಬೇಕಾ? ಎಣ್ಣೆ ಹಚ್ತೇನೆ ರೀ. ಬಾರೇನು ಏನು ನುಲ್ಕೊಂತ ಬರ್ತೆ? ಏನು ಎಷ್ಟು ಚಂದ ಇದೀಗಾರ ಚಟ್ರು ಕೂದಲ ಬಿಟ್ಕೊಂಡು ಕುಂತಿದ್ಲು. ಬಡಿತೀನಿ ಅಂತ ಹೋಗಿ ಎಷ್ಟು ಚಂದ ರೆಡಿಯಾಗಿ ಬಂದಾಳ ನೋಡು. ಡ್ರೆಸ್ ಹಾಕೊಂಡು ವಾವ್, ದಪ್ಪಕ್ಕಿದ್ರು ಕೆಂಪಗ ಟೊಮೆಟೊ ಆ್ಯಪಲ್ಗತ್ತೆ ಚಂದ ಕಾಣತ್ತಾಳ. ಬನ್ನಿರಿ. ಯಾಕೋ ನೋಡಕ್ಕೆ ಸಖತ್ತಾಗೆ ಕಾಣ್ತಾ ಇದ್ದಾಳ. ಬಿಡಬಾರ್ದು ಇವತ್ತು. ನಿಧಾನಕ್ಕೆ ಎಣ್ಣೆ ಹಚ್ಚು. ಹೋರಿ. ಮೆತ್ತಗೆ ಬಡಿ. ಏನು ಎಲ್ಲ ಸಿಟ್ಟು ನನ್ನ ತಲೆ ಮೇಲೆ ಹಾಕತಿ ಏನು? ಹಂಗೆ ಪಟ್ಟು 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 ರೊಟ್ಟಿ ಬಡ್ದಂಗೆ ಬಡಿಯತಿಯಲ್ಲ. ಮೆತ್ತಗನ ಬಡಿಯತ್ತೇನ್ರಿ? ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಮತ್ತೆ ನಿಮಗೆ ಲಾಂಗ್ ವಿಡಿಯೋ ನಾಳೆ ಬೆಳಗ್ಗೆ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇದೇ ರೀತಿ ನೋಡ್ತಾ ಇರಿ ಅಂತ ಹೇಳ್ತಾ, ಅದು ಪ್ರಾಬ್ಲಮ್ ಆಗಿರೋದಕ್ಕೆ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ.
ಇವತ್ತು ಮತ್ತು ನಾಳೆ ಬೆಳಗ್ಗೆ ನಾನು ನಿಮ್ಗೆ ಫುಲ್ ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ವಿಡಿಯೋ ನೋಡ್ತಾ ಇರಿ.